ನಿನ್ನ ತನಕ ನಿನ್ನ ತನಕ ತಿಳಿಯದು ಪ್ರೇಮದ ಊರಿನ ದಾರಿ ಕಂಡ ಹೊಡನೆ. 21 ವಯಸ್ಸಿಗೆ ಕುಟುಂಬದ ಜವಾಬ್ದಾರಿ ನಿರ್ವಹಿಸ್ತಾ ನಿಮ್ಮ ಅಭಿರುಚಿಗಳನ್ನು ಬೆಳೆಸ್ತಾ ಸ್ವಲ್ಪ ಆರೋಗ್ಯ ಸರಿ ಇಲ್ಲದ ತಂದೆಯನ್ನು ಕೂಡ ನೋಡ್ಕೊಳ್ತಾ ನಿಮ್ಮ ಜರ್ನಿ ಮುಂದುವರಿಸಿದ್ದೀರಾ. ಹೌದು ಸರ್. ಬರೋದು ನನ್ನ ಅಪ್ಪಂಗೆ ಇನ್ಸಿಡೆಂಟ್ ಆದಮೇಲೆ ಆ ಥರ ಕನಸು, ನನಗೆ ಜಾಬು ಇದೇ ಗೌರ್ಮೆಂಟ್ ಕೆಲಸನೇ ಬರಬೇಕು, ಆ ಥರ ಎಲ್ಲ ಕನಸುಗಳೆಲ್ಲ ಹೊರ್ಟೋಯ್ತು. ನನ್ನ ಅಪ್ಪ ಅಮ್ಮ ನನ್ನ ಕಣ್ಮುಂದೆ ಇರಬೇಕು, ನಾನು ಅವ್ರ ಕಣ್ಮುಂದೆ ಇರಬೇಕು. ಅದೇ ನನಗೆ ಕೋಟಿ ಕೋಟಿ ಕೊಟ್ಟ ಅಷ್ಟೇ ಸರ್. ನಾನು ಮಹಾನಗರ ಪಾಲಿಕೆಗೆ ಬಂದಾಗ ಆ ಕಸ ಓಡಿಸೋದು ಗಾಡಿನ ನಾನು ಓಡಿಸ್ಬೇಕು ಅನ್ನೋದು ಯೋಚನೆ ಮಾಡಲಿಲ್ಲ. ಆವಾಗ ಬಂದಿದ್ದು ನನ್ನ ತಲೆಯಲ್ಲಿ ಒಂದೇ ಕಷ್ಟ ಅನ್ನೋದು. ಕವಿತಾ ಅವರು ಬಹಳ ವಿಷಯಗಳಿಗೋಸ್ಕರ ನಮ್ಮ ಹಾಸನ ಜಿಲ್ಲೆಯಲ್ಲಿ ಮತ್ತು ಹೊರಗಡೆ ಜಿಲ್ಲೆಯಲ್ಲಿ ಕೂಡ ಚಿರಪರಿಚಿತರು. ಜನಗಳಲ್ಲೊಂದು ತಪ್ಪು ಕಲ್ಪನೆ ಇದೆ, ಇವರ ಹಾಬೀಸ್ಗಳು ಚೆನ್ನಾಗಿರಲ್ಲ, ಇವರು ತುಂಬ ಕುಡಿತಕ್ಕೆ ಬಿದ್ದುಬಿಡ್ತಾರೆ, ಇಲ್ಲ ಬೇರೆ ಚಟಕ್ಕೆ ಬಿದ್ದುಬಿಡ್ತಾರೆ, ದುಡ್ದೆಲ್ಲ ತಗೊಂಡಾಗ ಅಲ್ಲಿ ಹಾಕ್ತಾರೆ ಅಂತ. ಸ್ನೇಹಿತರೆ ನಮಸ್ತೆ, ಜೇನಗಿರಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಒಬ್ಬ ವಿಶೇಷವಾದ ಅತಿಥಿ ಇದ್ದಾರೆ. ಯಾಕೆ ವಿಶೇಷ ಅಂತೇಳಿ ನಮ್ಮ ಮುಂದಿನ ಮಾತುಕತೆಯಲ್ಲಿ ನಿಮಗೆ ಗೊತ್ತಾಗುತ್ತೆ. ಅವರ ಹೆಸರು ರವಿಕುಮಾರ್ ಅಂತ. ಅವರು ಮೂಲತಃ ಚಾಲಕ ವೃತ್ತಿಯನ್ನು ಮಾಡ್ಕೊಳ್ತಾರೆ. ಹಾಸನದ ಮಹಾನಗರ ಪಾಲಿಕೆಯಲ್ಲಿ ಸದ್ಯದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಮೊದಲು ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣಂತೆ. ನಮಸ್ತೆ. ನಮಸ್ತೆ ಸರ್. ರವಿ ಅವ್ರನ್ನ ವಿಶೇಷವಾಗಿ ಯಾಕೆ ಇಲ್ಲಿ ಕರೆಸಿದ್ವಿ ಅನ್ನೋದನ್ನು ಸಣ್ಣದಾಗಿ ಬ್ರೀಫ್ ಮಾಡಿಬಿಡ್ತೀನಿ. ರವಿ ಅವರು ಚಾಲಕ ವೃತ್ತಿಯಿಂದ ಮೊದಲೇ ಹೇಳಿದ್ವಿ, ಜೊತೆಗೆ ಒಳ್ಳೆ ಹಾಡುಗಾರ ಕೂಡ. ತಮ್ಮ ಹಾಡುಗಾರಿಕೆಯಿಂದ ಹೊಸ ಒಂದು ಜಗತ್ತಿಗೆ ತರ್ಕೊಬೇಕು ಅಂತೇಳಿ ಹಂಬಲಿಸ್ತಿರ್ತಕ್ಕಂಥ ಒಬ್ಬ ಯುವಕ. ಭಾಳಷ್ಟು ಒಳ್ಳೆಯ ಅಭಿರುಚಿ ಇಟ್ಕೊಂಡಿರ್ತಕ್ಕಂಥವ್ರು. ಮೊದಲು ರವಿ ಅವರೇ, ನಿಮ್ಮ ವೃತ್ತಿಯ ಬಗ್ಗೆ ಮೊದಲು ಹೇಳಿ ನನಗೆ ಹಂಚು. ನಾನು SSLCಯಿಂದ ನಾನು ಸಂಗೀತ ಪಾಠ ಕಲಿಬೇಕು ಅಂತ ತುಂಬ ಇಷ್ಟ ಆಯಿತು. ನಾನು ಒಳ್ಳೆ ಬಿಗ್ ಸಿಂಗರ್ ಆಗಬೇಕಂತ ನನ್ನ ಕನಸು. ನನ್ನ ಅಪ್ಪ ಅಮ್ಮನಿಗೆ ನಾನು ಯಾವುದೂ ಕಷ್ಟ ಕೊಡಬಾರ್ದು, ನಾನು ಒಂದು ಟಿ ವಿಯಲ್ಲಿ ನನ್ನ ಅಪ್ಪ ಅಮ್ಮ ನೋಡಬೇಕು ಅನ್ನೋದು ನನ್ನ ಆಸೆ. ಬಟ್ ನಾನು ಎಲ್ಲ ಕಡೆ ಸರಿಗಮಪಗೆಲ್ಲ ಅಟೆಂಡ್ ಮಾಡ್ತಾಯಿದ್ದೆ, ಬಟ್ ಎಲ್ಲೂ ಆಗ್ತಾ ಇರಲಿಲ್ಲ. ನನ್ನ ಅಪ್ಪಂಗೆ ನಾನು SSLC ಮುಗಿಸಿದ ಮೇಲೆ ನನ್ನ ಅಪ್ಪಂಗೆ ಇನ್ಸಿಡೆಂಟ್ ಆಯಿತು. ಅಂದರೆ ಕಿಡ್ನಿ ವೀಕಾಗಿ ನನ್ನ ಅಪ್ಪನಿಗೆ ಡಯಾಲಿಸಿಸ್ ಹೋದರು. ಆ ಟೈಮಲ್ಲಿ ನಾನು ಬ್ಯಾಂಗ್ಳೂರು ಹೋದೆ ಡ್ರೈವಿಂಗ್ ಮಾಡೋಕ್ಕೆ ಅಂತ. ಒಬ್ಬರು ಅಣ್ಣ ಇದ್ದರು, ಅವ್ರ ಮನೆ ನಾನು ಕಾರ್ ಡ್ರೈವ್ ಮಾಡ್ತಾಯಿದ್ದೆ, ಅಂದರೆ ಏರ್ಪೋರ್ಟ್ ಡ್ಯೂಟಿ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ತುಂಬ ಸಫರ್ ಪಟ್ಟಿದ್ದೀನಿ. ಬಂದರೆ ಇವಾಗ ಈ ಒಂದು ಲೆವೆಲ್ಗೆ ಬರಬೇಕಾದ್ರೆ ಏನೋ ಒಂಥರ ಕೈ ಜಾರಿ ಹೋಗಿರೋ ಥರ ನನ್ನ ಅಪ್ಪಂದೇ ನನಗೆ ಯಾವಾಗೂ ಯೋಚನೆ ಆಗ್ತಾ ಇರುತ್ತೆ. ನಾನು ಏನೋ ಒಂದು ಮುಂದೆ ಸಾಧನೆ ಮಾಡಬೇಕಾದ್ರೆ. ನಿಮ್ಮ ತಂದೆಯವ್ರಿಗೆ ಏನಾಗಿತ್ತು ಸರ್? ಅಂದರೆ ಅಪ್ಪನಿಗೆ ಅದು ಸಡನ್ ಆಗಿದ್ದು. ಅಪ್ಪ ಒಂದು ಲೈಟಾಗಿ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾಯಿದ್ರು. ಅದು ಪ್ರಾಬ್ಲಮ್ಮು ಏನು ಪ್ರಾಬ್ಲಮ್ಮೋ ಗೊತ್ತಿರಲಿಲ್ಲ ನಮಗೆ. ಒಂದು ಫಂಕ್ಷನಲ್ಲಿ ಹೋದಾಗ ಬರೀ ಬೇದಿ ವಾಂತಿಯಿಂದ ಸ್ಟಾರ್ಟ್ ಆಗಿದ್ದದು. ಆವಾಗ ನಾವು ಇಲ್ಲೇ ಮಂಗಳ ನರ್ಸಿಂಗ್ ಹೋಮಲ್ಲಿ ಹಾಕ್ಕೊಂಡಿದ್ದು. ನಾವು 2 ಕಿಡ್ನಿ ಹೋಗಿದೆ ಅಂತಲೂ ಅಂದಿದ್ರು. ನಾವು ಆ ಟೈಮಲ್ಲಿ ಕಣ್ಣೀರಲ್ಲಿ ಕೈ ತೊಳೆದ್ಬಿಟ್ಟಿದ್ದೀವಿ ಒಂದು ಟೈಮ್. ಬಟ್ ನನಗೆ ನನ್ನ ಅಪ್ಪ ನನ್ನ ಮನೇಲಿದ್ದಾಗ ಯಾವಾಗಲೂ ಸಾಂಗ್ ಹೇಳ್ತಾ ಇರ್ತಾರೆ. ನಾನು ಆಡ್ತಾಯಿದ್ರೆ. ನಿಮ್ಮ ತಂದೆನೂ ಆಡ್ತಾರಾ? ಅಪ್ಪ ಆಡಲ್ಲ. ನಾನು ನಂದು ಇನ್ನೊಂದು ಫೋನ್ ಇದೆ, ಆ ಫೋನಲ್ಲಿ ನಾನು ಸಾಂಗ್ಸ್ ಎಲ್ಲ ಸ್ಟೋರೇಜ್ ಮಾಡಿ ಇಟ್ಟಿದ್ದೀನಿ. ನಾನು ಆ ಯೂಸ್ ಮಾಡ್ತಾ ಇದ್ದ ಫೋನ್ ನನ್ನ ಅಪ್ಪಂಗೆ ಕೊಟ್ಟಿದ್ದೀನಿ. ಆ ಸಾಂಗ್ಸ್ ಎಲ್ಲ ಕೇಳ್ತಾ ಇರ್ತಾರೆ ಆ ಫೋನಲ್ಲಿ. ಈಗ ವಿಶೇಷವಾಗಿ ಪ್ರತಿಯೊಬ್ಬರ ಮನುಷ್ಯದ ಜೀವನದಲ್ಲೂ ಕೂಡ ಕಷ್ಟಗಳು ಸುಖಗಳು ಬರ್ತಾ ಇರ್ತವೆ. ಅದನ್ನು ಹೊರ ಹಾಕೋದಕ್ಕೆ ಒಂದು ಮಾರ್ಗ ಅಂತ ಕಂಡ್ಕೊಳ್ತೀವಿ. ನೀವು ಹಾಡೋದನ್ನು ಕಂಡ್ಕೊಂಡಿದ್ದೀರಾ ಅಂತ ಅನಿಸುತ್ತೆ. ಹೌದು ಸರ್. ನನ್ನ ಮನಸ್ಸಿಗೆ ನೋವಾದಾಗೆಲ್ಲ ನಾನು ಯಾವ ಟೆನ್ಷನಲ್ಲಿ ಯಾವ ಥರ ನೋವಾಗ್ತಾ ಇರೋದು ಮನಸ್ಸಿಗೆ, ನಾನು ಆ ಸಾಂಗ್ನೇ ಯೋಚನೆ ಮಾಡಿ ಆಡ್ತಾ ಇರ್ತೀನಿ. ನಾನು ಒಬ್ಬೊಬ್ಬನೇ ಆಡ್ತಾ ಇರ್ತೀನಿ. ಓಕೆ, ಆ ಥರ ಫೀಲ್ ಮಾಡ್ತಾ ಇರ್ತೀನಿ. ಈಗ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಹಾಡು. ಓಕೆ, ಆಡ್ತೀನಿ ಸರ್. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು, ಊರ ಮನೆಯ ಬೆಳಕಾಗೆ ಇದ್ದನು. ಜನಕ್ಕಾಗೆ ಕನಸ ಕೋಟೆ ಕಟ್ಟಿದ, ನಂಬಿ ಬಂದ ಜನಕ್ಕೆ ಪ್ರಾಣ ಒತ್ತೆ ಇಟ್ಟನು.
ನಾನು ನನ್ನದೆನ್ನುವ ಆಸೆ ಕಟ್ಟಿಟ್ಟನು, ಅವನೇ ನಮ್ಮ ಮಣ್ಣಿನ ಮಗ, ಅಳಿಯದು ಹೆಸರು 100 ಯುಗ, ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ. ಒಂದನೊಂದು ಊರಲ್ಲಿ ಒಬ್ಬ ರಾಜನಿದ್ದನು, ಊರ ಮನೆ ಮನೆಯ ಬೆಳಕಾಗೆ ಇದ್ದನು. ಓ ಸೂಪರ್. ಹಾಡಿದಾಗ ನೋಡಿ, ಈ ಥರದ್ದು ಹಾಡುಗಾರಿಕೆಯಿಂದ ಹುಟ್ಟಂಥ ಖುಷಿ ಇದೆಯಲ್ಲ, ಆ ಖುಷಿ ಎಂಥ ದುಃಖವನ್ನು ಕೂಡ ಒಂದು ಕ್ಷಣಕ್ಕಾದರೂ ಬದುಕಿ ಸರಿಸುತ್ತೆ. ನನ್ನ ಅಪ್ಪ ಅಷ್ಟು ನೋವಲ್ಲಿ ಇದ್ರೂ ಕೂಡ ನಾನು ಸಾಂಗಿಂದ ನನ್ನ ಅಪ್ಪನ ಸಮಾಧಾನ ಮಾಡ್ತೀನಿ. ಅದಕ್ಕಿಂತ ದೊಡ್ಡ ಥೆರಪಿ ಅದು ಮ್ಯೂಸಿಕಲ್ ಥೆರಪಿ, ಮ್ಯೂಸಿಕ್ ಥೆರಪಿ ಅಂತ ಹೇಳ್ತಾರೆ ಅದನ್ನು. ಆ ಥೆರಪಿ ಭಾಳ ಈ ಜಗತ್ತಿನಲ್ಲಿ ಈಗ ಅತ್ಯಂತ ಹೆಚ್ಚಿನ ಥೆರಪಿ ಬೇಕಾದ್ರೆ ಮ್ಯೂಸಿಕ್ ಥೆರಪಿ ಅಂತ ಹೇಳ್ತಾರೆ. ಅಂತೇಳಿ ಇದ್ದೀರ. ಈಗ ನೀವು ನಿಮ್ಮ ತಂದೆ ತಾಯಿಯವ್ರ ಬಗ್ಗೆ ಒಂದಷ್ಟು ಹೇಳಿ, ಏನು ಕೆಲಸ ಮಾಡ್ತಿದ್ರು ಮೊದಲು? ನನ್ನ ಅಪ್ಪ ಬಂದು ಫಸ್ಟು ನಾನು 5th ಸ್ಟ್ಯಾಂಡರ್ಡಿಂದ ಮುಂಚೆ ಓದ್ತಾ ಇದ್ದಿದ್ದೆಲ್ಲ ನನ್ನ ಅಪ್ಪ ಯಾವುದೇ ರೀತಿ ಕಷ್ಟ ಕೊಟ್ಟು ನನ್ನ 3 ಜನ ನನ್ನಿಬ್ಬರು ಅಕ್ಕಂದಿರಿಗೆ ನನ್ನೊಬ್ಬನಿಗೆ ಯಾವುದೇ ರೀತಿ ಕಷ್ಟ ಇಲ್ಲಿ ಗಂಟನೂ ತೋರಿಸಿಲ್ಲ. ಬಟ್ ನನ್ನ ಅಪ್ಪನ ಬ್ಯಾಡ್ ಲಕ್ ಅದು, ನಾವು ಕಷ್ಟಪಟ್ಟಿದ್ದು. ಅಂದರೆ ನಾನು 5th ಇಂದ 10th ವರೆಗೂ 8 ಗಂಟನೂ ನಾನು ಮುರಾರ್ಜಿ ಎಕ್ಸಾಮ್ ಮಾಡಿದ್ದು. ಮುರಾರ್ಜಿ ಊರು ಯಾವ್ದು ನಿಮ್ಮದು? ನಂದು ಮಾಕೋಳಿ ಗ್ರಾಮ, ಪಡೋಲಿಪೆ ಹತ್ರ, ಒಳನರಸೀಪುರ ತಾಲೂಕು, ಹಾಸನ ಜಿಲ್ಲೆ. ಮಾಕೋಳಿ ಒಂದು ಪುಟ್ಟ ಗ್ರಾಮ. ಅವಾಗ ನನ್ನ ಅಪ್ಪ ಮರಳು ಕೆಲಸ ಮಾಡ್ತಾಯಿದ್ರು. ಹೊಳೆಯಲ್ಲಿ ಮುಳುಗಿ ಮರಳು ಎತ್ತಬೇಕಿತ್ತಲ್ಲ, ಅವಾಗ ಅಲ್ಲೂ ಕೂಡ ಒಂದು ಇನ್ಸಿಡೆಂಟ್ ಆಗಿ ನಾವು ಹಾಸನಿಗೆ ಬರೋ ಕಾರಣನೇ, ಊರು ಬಿಟ್ಟು ಬೇರೆ ಊರಿಗೆ ಬರೋ ಕಾರಣನೇ ಆ ಇನ್ಸಿಡೆಂಟ್ ಆಯಿತು. ಅಂದರೆ ಅಪ್ಪ ನೀರಲ್ಲಿ ಮುಳುಗಿದ್ರು, ದೇವ್ರು ಕಾಪಾಡಿದ್ದಾರೆ ಅಂತ ಅನಿಸುತ್ತೆ. ಯಾವಾಗ ಮುಳುಗಿದ್ದು? ಹಿಂಗೆ ಮರಳು? ಹೌದು, ಮರಳು ತೆಗಿಬೇಕಾದ್ರೆ ಅದು ದೋಣಿಗೂ ಮತ್ತೆ ಆ ತೆಪ್ಪ ಅಂತ ಬರುತ್ತೆ, ನಿಂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಅದು ಹಗ್ಗ ಹಾಕಿರ್ತಾರೆ, ಅದು ಹಗ್ಗ ಕಟ್ಟಾಗಿ ಮಿಸ್ ಆಗಿ ಅದು ಪಲ್ಟಿಯಾಗಿ ಕೆಳಗಡೆ ಹೋಗಿ ಒಂದು ಸ್ವಲ್ಪ ವೇಳೆ ಆದಮೇಲೆ ಮೇಲೆ ಬಂದಿರೋದು ಅದು. ಅಲ್ಲಿ ಕೆಲಸ ಮಾಡ್ತಿದ್ದವ್ರು ಯಾರೂ ಸೇಫ್ ಮಾಡಿಲ್ಲ. ಯಾರೋ ಒಬ್ಬರು ಅಣ್ಣ ಸೇಫ್ ಮಾಡಿ, ಕುಮಾರ್ ಅಂತ, ಅವರು ರೀಸೆಂಟಾಗಿ ಡೆತ್ ಆಗಿದ್ದಾರೆ ಪಾಪ. ಅವರು ಬಚಾವ್ ಮಾಡಿ ನನ್ನ ಅಪ್ಪನ ದಡದ ಮೇಲೆ ಕರ್ಕೊಂಡು ಬಂದಿದ್ದು ಆ ಟೈಮಲ್ಲಿ. ಆವಾಗ ನಾವು ಹಾಸನಿಗೆ ಬಂದಾಗ ನಾವು ಮುರಾರ್ಜಿ ಎಕ್ಸಾಮ್ ಪಾಸಾಗಿ ನಾವು ಹೋದ್ವಿ ಮುರಾರ್ಜಿಗೆ. ನಮ್ಮ ಅಕ್ಕ ಇಬ್ಬರು ನಾನು ಮುರಾರ್ಜಿಯಲ್ಲಿ ಸ್ಟಡಿ ಮಾಡಿದ್ವಿ ನಾವು. ಆಮೇಲೆ ಅಪ್ಪ ಅಮ್ಮ ಇಬ್ಬರು ಬಂದು ಸ್ಟಾರ್ಟಿಂಗ್ ಇಲ್ಲಿ ಸಂಬಾರ ಸೊಪ್ಪು ವ್ಯಾಪಾರ, ಆಮೇಲೆ ಸೌತೆಕಾಯಿ ವ್ಯಾಪಾರ ಮಾಡಿದ್ರು. ಆಮೇಲೆ ಅಲ್ಲೂ ಸ್ವಲ್ಪ ಜಾಗದೇನೋ ತೊಂದರೆ ಆಗಿ ಆಮೇಲೆ ಹೂವಿನ ವ್ಯಾಪಾರ ಅಂತ ಮಾಡೋಕ್ಕೆ ಇದು ಮಾಡಿದ್ರು. ಆ ಲಕ್ಷ್ಮಿ ಕೈ ಹಿಡಿದ್ರು. ಇವತ್ತು ಗಂಟನೂ ಅಷ್ಟೇ ನಾನು ಹೇಳೋದು, ನಾನು ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದ್ರೂ ಕೂಡ ನಾನು ಕೂಡ ಹೂವಿನ ವ್ಯಾಪಾರನೇ ಮಾಡ್ತೀನಿ. ಇವಾಗೂ ನಾನು ಮಾರ್ಕೆಟಲ್ಲಿ ಹೂವಿನ ವ್ಯಾಪಾರ ಮಾಡ್ತೀನಿ. ನಾನು ಇವಾಗ ಮಾಡ್ತೀನಿ. ಬೆಳಗ್ಗೆ ಹೋಗ್ತೀನಿ, ಒಂದು 5 ಗಂಟೆಗೆ ಹೋಗ್ತೀನಿ ನಾನು ಬೆಳಗ್ಗೆ ಮಾರ್ಕೆಟ್ಗೆ. ಒಂದು ಕೆಲಸದಲ್ಲಿ ಶ್ರದ್ಧೆ ಅಂತ ಒಂದು ಇದ್ಬಿಟ್ರೆ, ನಾನು ಇವಾಗ ಹೋಗ್ತಾ ಇರೋದು ಕೆಲಸನೂ ಅದೇ ಸರ್. ನಾನು ಹೋಗ್ತಾ ಇರೋದು ಮಹಾನಗರ ಪಾಲಿಕೆಗೆ. ಅಲ್ಲೂ ಕೂಡ ಅದೇ ಕೆಲಸ. ನಾನು ಏನೇ ಕೆಲಸ ಮಾಡಿದ್ರು ಶ್ರದ್ಧೆಯಿಂದ ಮಾಡ್ತೀನಿ, ಒಂದು ಸ್ವಚ್ಛತೆಯಿಂದ ಮಾಡ್ತೀನಿ. ಅದನ್ನು ಇಲ್ಲಿ ಗಂಟನೂ ಕಾಪಾಡ್ಕೊಂಡು ಬಂದಿದ್ದೀನಿ. ನನ್ನ ಅಪ್ಪ ಉಳಿಯೋ ಕಾರಣನೇ ಅದು ಅಂತ ಅನಿಸುತ್ತೆ ಒಂದು ಕಡೆ. ಅಲ್ಲಿ ನಿಮ್ಮ ಪಡವಲಿಪ್ಪೆ ಅಥವಾ ಮಾಕೊಳ್ಳಿ ನಿಮ್ಮ ಗ್ರಾಮ, ಅಲ್ಲಿ ನಿಮಗೆ ಏನು ಜಮೀನು ಅಥವಾ ಏನು ಆ ಥರ ಆಸ್ತಿ ಏನಾರು ಅಲ್ಲಿ? ಅಂದರೆ ಜಮೀನು ಅಂದರೆ ನಾವು ಸತ್ತಾಗ ಉಣಕ್ಕೆ ಜಾಗ ಇದೆ ಸರ್ ಅಷ್ಟೇ. ಅದು ಬಿಟ್ಟರೆ ಜಮೀನಿಲ್ಲ. ನಾವು ಜಮೀನು ಇದ್ದಿದ್ರೆ ಈ ಕಡೆ ಬರ್ತಾ ಇರಲಿಲ್ಲ. ಸೊ ಹಂಗಾಗಿ ವ್ಯವಹಾರ ಮಾಡಬೇಕಾಗಿತ್ತು, ಇಲ್ಲ ಬೇರೆ ಏನಾದ್ರು ಕೆಲಸ ಮಾಡಬೇಕಾಗಿತ್ತು. ನಮ್ಮ ಜೀವನ ಕಷ್ಟ ಇತ್ತು. ಒಂದು ರೀತಿ ಬೆಂಕಿಯಲ್ಲಿ ಅರಳಿದವು ಅಂತಾರಲ್ಲ, ಆ ರೀತಿಯ ಕಥೆ ಇದು. ಒಂದು ಕಡೆ ನನ್ನಮ್ಮ ಮಧ್ಯದಲ್ಲಿ ಇರ್ತಾರೆ, ಮುಂದೆ ಬಾಡುವ ಹೂವು ಇದ್ದರೆ ನಾವು ಹಿಂದೆ ಇದ್ದೀವಿ ಅಮ್ಮ ಅಂತ ನಾನು ಹೇಳ್ತಾ ಇರ್ತೀನಿ. ಬಾಡುವ ಹೂವು ಮುಂದಿದ್ದರೆ ಅರಳುವ ಹೂವು ಹಿಂದೆ ಇದ್ದೀನಿ ಅಮ್ಮ ನಾನು ಅಂತ ಹೇಳ್ತಾ ಇರ್ತೀನಿ ನಮ್ಮನಿಗೆ. ನಾನು ಅವಾಗ ಇನ್ನೇನು ಯೋಚನೆ ಮಾಡಬೇಡ, ನಾನು ಇರ್ತೀನಿ ಅಂತಲೇ ಹೇಳ್ತಾ ಇರ್ತೀನಿ. ಭಾಳ ಖುಷಿ ವಿಚಾರ ಏನು ಅಂತಂದರೆ, ಭಾಳ ಸುಮಧುರವಾದ ಕಂಠ ಇದೆ ಮತ್ತು ಅಷ್ಟೇ ಅದ್ರ ಬಗ್ಗೆ ಆಸಕ್ತಿ ಇದೆ ಹಾಡುಗಾರಿಕೆ ವಿಚಾರದಲ್ಲಿ. ಇನ್ನೊಂದು ಹಾಡು ನಿಮ್ಮಿಂದ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಮನ. ಪೂರ್ತಿ
ಒಂದು ಒಂದು ಭಾವಗೀತೆ ಹೌದು ಸರ್. ಸಿನಿಮಾದಲ್ಲೂ ಕೂಡ ಇದು ಪ್ರಯೋಗ ಆಗಿದೆ. ಹೌದು ಸರ್. ಇದು ಸಿನಿಮಾದ ಹಾಡುಗಳನ್ನ ಜಾಸ್ತಿ ಹಾಡ್ತೀರಿ. ಯಾವ ಸಂಗೀತ ಇಷ್ಟ ಆಗುತ್ತೆ ನಿಮಗೆ? ಅಂದರೆ ಸರ್ ನಾನು ಸಂಗೀತ ಪಾಠ ಕಲಿಬೇಕು ಅಂತ ತುಂಬ ಸಲ ಹೋಗಿದ್ದೀನಿ, ಕ್ಲಾಸ್ಗೆಲ್ಲ ಹೋಗಿದ್ದೀನಿ. ಅಂದರೆ ಅಪ್ಪನಿಗೆ ಆದಮೇಲೆ ಅದು ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದೆ ಸರ್, ಆಗ್ತಾ ಇರಲಿಲ್ಲ. ರೆಗ್ಯುಲರ್ ಕ್ಲಾಸ್ ನನಗೆ ಅಟೆಂಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ನಾನೇ ಬಿಟ್ಟು ನನ್ನ ಕೈಯಲ್ಲಿ ಆದಷ್ಟು ನಾನೇ ಪ್ರಯತ್ನ ಪಟ್ಕೊಂಡು ಅಂತೂ ನಾನು ಕೈಪಟ್ಕೆ ತೊಗೊಂಡು ಬಂದೆ ಮನೆಗೆ. ಹಾರ್ಮೋನಿಯಂ ಎಲ್ಲ ಥರ ಆಸೆ ಇತ್ತು. ನಾನೇ ಓನಾಗಿ ಬಟ್ಟೆ ಅಂಗಡಿ ಕೆಲಸ ಮಾಡಿದೆ. ಆಮೇಲೆ RMC ಹೋಗೋದು, ಮಾರ್ಕೆಟ್ ಹೋಗೋದು ಎಲ್ಲ ಮಾಡಿಕೊಂಡು ನಾನು ಓನಾಗಿ ನನ್ನ ಅಪ್ಪ ಅಮ್ಮಂಗೆ ಕಷ್ಟ ಕೊಡಬಾರ್ದು ಅಂತಾನು ಇವತ್ತುವರೆಗೂ ಈ ಬಟ್ಟೆ ಹಾಕಿದ್ದೀನಿ ಅಂದ್ರೆ ನನ್ನ ದುಡ್ಡಲ್ಲಿ ನಾನು ತೊಗೊಂಡು ಅಪ್ಪ ಅಮ್ಮಂಗೆ ಕಷ್ಟ ಕೊಡಬಾರ್ದು ಅಂತ ಅಪ್ಪ ಅಮ್ಮಂಗೆ ಏನು ಬೇಕು ಅದನ್ನು ಕೊಡಿಸ್ಕೊಂಡು ಇಲ್ಲಿ ಗಂಟನು ನಾನು ದುಡಿಯೋದು 15,000 ಆದರೆ 15,000ನ ನಾನು ಮನೆಗೆ ಕೊಡ್ತೀನಿ. ಎಷ್ಟು ವಯಸ್ಸಿಗೆ ನಿಮಗೆ? ನನಗೆ 21 ಸರ್. 21 ವಯಸ್ಸಿಗೆ ಕುಟುಂಬದ ಜವಾಬ್ದಾರಿ ನಿರ್ವಹಿಸ್ತಾ ನಿಮ್ಮ ಅಭಿರುಚಿಗಳನ್ನು ಬೆಳೆಸ್ತಾ ಸ್ವಲ್ಪ ಆರೋಗ್ಯ ಸರಿ ಇಲ್ಲದ ತಂದೆಯನ್ನು ಕೂಡ ನೋಡ್ಕೊಳ್ತಾ ನಿಮ್ಮ ಜರ್ನಿ ಮುಂದುವರಿಸಿದ್ದೀರ. ಹೌದು ಸರ್. ಬರೋದು ಈಗ ಇದರಲ್ಲಿ ನನಗೆ ಕನ್ನಡದ ಹಾಡುಗಳಲ್ಲಿ ನಿಮಗೆ ಸಾಕಷ್ಟು ನಿಮ್ಮ ಸುಮಾರು ಹಾಡುಗಳನ್ನ ಇನ್ಸ್ಟಾಗ್ರಾಮಲ್ಲಿ ಕೇಳಿದೆ ನಾನು. ಅದರಲ್ಲಿ ಬಹುತೇಕ ರವಿಚಂದ್ರನ್ ಹಾಡುಗಳೇ ಜಾಸ್ತಿ ಇದ್ದಂಗಿದ್ದು ಒಂದು ರೀತಿ. ರವಿಚಂದ್ರನ್ ಸಿನಿಮಾದ ಹಾಡುಗಳು ಒನ್ ಆಫ್ ಫೇವ್ರೆಟ್ ಸಾಂಗ್ ರಾಜ್ಕುಮಾರ್ ಸರ್ದು. ಓಕೆ. ಯಾವ ಕವಿಯೂ ಬರೆಯಲಾರ ಓಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯೂ ಬರೆಯಲಾರ ನಿನ್ನ ಕವಿತೆ ಎಂಥ ಕವಿತೆ ರಸಿಕರಾಡು ನುಡಿಗಳಂತೆ. ನಿನ್ನ ಕವಿತೆ ಎಂಥ ಕವಿತೆ ರಸಿಕರಾಡು ನುಡಿಗಳಂತೆ. ಮಲ್ಲೆ ಹೂವು ಅರಳಿದಂತೆ ಚಂದ್ರಕಾಂತಿ ಚೆಲ್ಲಿದಂತೆ. ಮಲ್ಲೆ ಹೂವು ಅರಳಿದಂತೆ ಚಂದ್ರಕಾಂತಿ ಚೆಲ್ಲಿದಂತೆ. ಜೀವ ಜೀವಾರಿತು ಬೆರೆತು ಸುಖವ ಕಾಣುವಂತೆ. ಯಾವ ಕವಿಯೂ ಬರೆಯಲಾರ. ಆ ಕಾಲದ ಹಾಡುಗಳು ಮೆಲೋಡಿನೇ ಒಂದು ರೀತಿ ಮನಸ್ಸಿಗೆ ಮುದ ಕೊಡೋ ಅಂತ, ಮತ್ತು ಹಾಡಿದ್ರೆ ನಮ್ಮ ಆತ್ಮಕ್ಕೆ ಜೀವಕೋಶಗಳಿಗೆ ತಾಗ ಅಂತ ಹಾಡುಗಳು ಅವೆಲ್ಲ. ಸಾಹಿತ್ಯದಲ್ಲೂ ಕೂಡ ಅಷ್ಟೊಂದು ಗಂಭೀರತೆ ಇರ್ತಿತ್ತು ಹಾಡೋದಕ್ಕೆ. ಸರ್ ನನಗೆ ಇನ್ನೂ ಬಾಬಾ ತುಂಬಿ ಆಡಬೇಕು ಅಂತ ತುಂಬ ಆಸೆ ಸರ್, ಬಟ್ ಸಂಗೀತ ಪಾಠ ಕಲ್ತಿಲ್ಲ. ಅದೊಂದು ಸಮಯ ಇದೆ ಇನ್ನು. ಭಾಳ ತುಂಬ ಜನ 40 ಮೇಲೂ ಸಾಧನೆ ಮಾಡಿದಂಥವ್ರು ಇದ್ದಾರೆ. ನಿಮಗಿನ್ನೂ ಅರ್ಲಿ ಏಜು ಮತ್ತು ತುಂಬ ಜವಾಬ್ದಾರಿಗಳು ಕೂಡ ಇದ್ದಾವೆ. ತುಂಬ ಖುಷಿಯಾಗೋದೇನು ಅಂತಂದರೆ, ಒಂದು ಮಹಾನಗರ ಪಾಲಿಕೆಯಲ್ಲಿ ಮುನ್ಸಿಪಾಲ್ಟಿಯಲ್ಲಿ ಕೆಲಸ ಮಾಡ್ತಾ ಒಂದು ಈ ರೀತಿಯ ಒಂದು ಅಭಿರುಚಿ ಇಟ್ಕೊಳ್ಳೋದು, ಒಂದು ಹಾಡೋದು ಅಥವಾ ಆ್ಯಕ್ಟಿಂಗ್ ಮಾಡೋದು ಅಥವಾ ರಂಗಭೂಮಿಲಿ ತೊಡಗಿಸ್ಕೊಳ್ಳೋದು, ಈ ಥರದ್ದೆಲ್ಲ ಆಸಕ್ತಿ ಬಂತು ಅಂತಂದರೆ ಈ ಜಗತ್ತು ಇನ್ನೂ ಸುಂದರವಾಗಿದೆ ಅಂತ ಅರ್ಥ. ನಾವಿನ್ನೂ ಹೋಪ್ಸ್ ಏನು ಕಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ ರೀತಿ ಒಂದು ಹೋಪ್ ನೀವು ಈ ಜಗತ್ತಿಗೆ ಇದಕ್ಕೆ. ಈ ನಟನೆ ಬಗ್ಗೆ ನಿಮಗೆ ಆಸಕ್ತಿ ಇದೆಯಾ ಹೆಂಗೆ? ಇಲ್ಲ ಸರ್, ಅಷ್ಟೊಂದೇನು ಆ್ಯಕ್ಟಿಂಗ್ ಎಲ್ಲ ಇಷ್ಟ ಇಲ್ಲ. ನಾನು ಸಂಗೀತದಲ್ಲಿ ನಾನು ಅಚೀವ್ ಮಾಡ್ಬೇಕಂತ ತುಂಬ ಆಸೆ. ಅಂದರೂ ಮ್ಯೂಸಿಕ್ ಕಲಿಬೇಕಂತ ಕ್ಲಾಸಸ್ಗೆಲ್ಲ ಹೋಗ್ತಾ ಇದ್ದೀನಿ ಸರ್. ಸುಮ್ಮನೆ ಫೀಸ್ ಕಟ್ಟಿದ್ದೀನಿ, ನಾನು ದುಡ್ಡಲ್ಲಿ ಅಟೆಂಡ್ ಮಾಡೋಕೆ ಆಗ್ತಾ ಇರಲಿಲ್ಲ ಕ್ಲಾಸಸ್. ಕೆಲಸ ಒಂದು ಕಡೆಗೆ ಜಾಸ್ತಿ ಅಮ್ಮ ಅಪ್ಪನಿಗೂ ಅಷ್ಟು ಹಿಂಸೆ ಕೊಡ್ತಾ ಇರಲಿಲ್ಲ ಮಾರ್ಕೆಟಲ್ಲಿ. ನಾನು ಹೋಗಿ ಹೆಲ್ಪ್ ಮಾಡ್ತಾ ಇದ್ದೆ. ನನ್ನ ಅಕ್ಕ ಇಬ್ಬರು ಕೂಡ ಮಾರ್ಕೆಟಿಗೆ ಬರ್ತಾರೆ, ಅವ್ರೂ ಕೂಡ ವ್ಯಾಪಾರ ಮಾಡ್ತಾರೆ. ಅಕ್ಕ ಇಬ್ಬರು ಆಗ್ತೀರಿ ಏನು ಮಾಡ್ಕೊಂಡಿದ್ದಾರೆ? ಅಕ್ಕನೂ ಅಷ್ಟೇ, ಅಪ್ಪಂಗೆ ಇನ್ಸಿಡೆಂಟ್ ಆದಮೇಲೆ ಸ್ಟಡಿನ ಡ್ರಾಪ್ ಮಾಡಿದ್ರು. ಒಬ್ಬರು ಅಕ್ಕ ಜಾಬ್ ಹೋದ್ರು. ಅಂದರೆ ಹಿಂಗೆ ಡಿಗ್ರಿ ಕಂಪ್ಲೀಟೆಡ್ ಮಾಡಿದ್ದಾರೆ, ಡಿಪ್ಲೊಮಾ ಡಿಗ್ರಿ ಕಂಪ್ಲೀಟ್ ಮಾಡಿ. ಇನ್ನೊಬ್ರು ಅಕ್ಕ ಎಲ್ಲ ಕಡೆ ಎಕ್ಸಾಮ್ಸ್ ಅಟೆಂಡ್ ಮಾಡ್ತಾ ಇದ್ದಾರೆ, ಎಲ್ಲೂ ಆಗ್ತಾ ಇಲ್ಲ ಸರ್ ಅದು. ಅದ್ರ ಮಧ್ಯೆ ಅವರು ಕೂಡ ನಿಮ್ಮ ತಂದೆ ತಾಯಿ ಕುಟುಂಬಕ್ಕೆ ಸಹಾಯಕಾರ ಮಾಡ್ಕೊಂಡು ಇವಾಗ ರೀಸೆಂಟಾಗಿ ಅಕ್ಕಂದು ಮದುವೆ ಫಿಕ್ಸ್ ಮಾಡಿದ್ದೀವಿ. ಒಳ್ಳೆಯದಾಗಲಿ. ಈ ನಿಮ್ಮ ಈ ಚಾಲಕ ವೃತ್ತಿ ಬಗ್ಗೆ ಒಂದಷ್ಟು ಹೇಳಿ, ಡ್ರೈವಿಂಗ್ ಕೆಲಸದ ಬಗ್ಗೆ. ನಾನು ಮಹಾನಗರ ಪಾಲಿಕೆಗೆ ಬಂದಾಗ ಆ ಕಸಾಬ್
ಕಸ ಕಸ ಓಡಿಸೋದು ಗಾಡಿನ ನಾನು ಓಡಿಸ್ಬೇಕು ಅನ್ನೋದು ಯೋಚನೆ ಮಾಡಲಿಲ್ಲ. ಆವಾಗ ಬಂದಿದ್ದು ನನ್ನ ತಲೆಯಲ್ಲಿ ಒಂದೇ ಕಷ್ಟ ಅನ್ನೋದು. ಏನು ನಾನು ಕಳ್ತನ ಮಾಡ್ತಾಯಿಲ್ಲ, ನನ್ನ ಹೊಟ್ಟೆಪಾಡು, ನನ್ನ ಫ್ಯಾಮಿಲಿ ನಾನು ಚೆನ್ನಾಗಿ ಇಟ್ಕೋಬೇಕು ಅಂದರೆ ನನಗೆ ಬೇಕಾಗಿರೋದು ದುಡ್ಡು. ಏನು ನಾನು ಕಳ್ತನ ಮಾಡ್ತಾಯಿಲ್ಲ, ಯಾರು ತಲೆ ಹೊಡಿತಾ ಇಲ್ಲ, ದರೋಡೆ ಮಾಡ್ತಾಯಿಲ್ಲ, ಓಡಿಸ್ತಾ ಇರೋದು ಗಾಡಿನ. ಈ ಮುನ್ಸಿಪಾಲಿಟಿಲಿ ಕಸದ ಗಾಡಿಗಳು ಬರ್ತದಲ್ಲ ಆ ಗಾಡಿ ಡ್ರೈವಿಂಗ್ ಮಾಡ್ತದೆ. ಓಕೆ. ಆಮೇಲೆ ಮೇಡಮ್ ನನ್ನ ನೋಡಿ ಗುರ್ತಿಸಿ, ಯಾರು? ಕವಿತಾ ಮೇಡಮ್ ಅಂತ. ಇಂಜಿನಿಯರ್? ಹೌದು, ಇಂಜಿನಿಯರ್ ಮೇಡಮ್ ನನ್ನ ನೋಡಿ ಗುರ್ತಿಸಿ ಮೇಡಮ್ಗೆ ನಾನು ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತೀನಿ. ಇಲ್ಲ, ಕವಿತಾ ಅವರು ಬಹಳ ವಿಷಯಗಳಿಗೋಸ್ಕರ ನಮ್ಮ ಹಾಸನ ಜಿಲ್ಲೆಯಲ್ಲಿ ಮತ್ತು ಹೊರಗಡೆ ಜಿಲ್ಲೆಯಲ್ಲಿ ಕೂಡ ಚಿರಪರಿಚಿತರು. ಈ ಕಾರಣಗಳಿಗೋಸ್ಕರ ಹೊಸ ಪ್ರತಿಭೆಗಳಿಗೂ ಅವಕಾಶ ಕೊಡ್ತಾರೆ, ಓದೋದಕ್ಕೆ ಸಹಾಯ ಮಾಡ್ತಾರೆ. ಆಮೇಲೆ ಕೆಲಸದಲ್ಲಿ ತುಂಬ ಪ್ರಾಮಾಣಿಕತೆ ಇದೆ. ಈಗ ತುಂಬ ವಿಷಯಗಳಿಗೋಸ್ಕರ ಬದ್ಧತೆ ಇರ್ತಕ್ಕಂಥ ಒಬ್ಬ ಅಧಿಕಾರಿ ಕವಿತಾ ಅವರು ಅನ್ನೋದು ನಮ್ಮ ಮಾಧ್ಯಮದಲ್ಲೂ ಕೂಡ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರನೆ. ಅಂಥದ್ದು ಕಣ್ಣು ಸದಾ ನಿಮ್ಮ ಮೇಲೆ ಇದ್ದೇ ಇರುತ್ತದೆ ಆಬ್ವಿಯಸ್ಲಿ. ನನ್ನ ಕಣ್ಣಿನ ರೆಪ್ಪೆ ಥರ ನಾನು ಕಾಪಾಡ್ಕೋತೀನಿ. ಒಂದು ನನ್ನ ಅಪ್ಪ ಅಮ್ಮ, ಇನ್ನೊಂದು ಕವಿತಾ ಮೇಡಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಖಂಡಿತವಾಗಿಯೂ ಕೂಡ ಒಂದು ಅವ್ರೇನು ಬಹುಶಃ ನಿಮ್ಮನ್ನು ಗುರುತಿಸಲೇಬೇಕು ಅಂತೇನಿಲ್ಲ. ಅವ್ರ ಕೆಲಸ ಅವ್ರಿಗೆ ಇದ್ದೇ ಇರುತ್ತೆ, ನಿಮ್ಮ ಕೆಲಸ ನಿಮಗೆ ಇದ್ದೇ ಇರುತ್ತೆ. ಅದ್ರ ನಡುವೆ ನಿಮ್ಗೆ ಏನೋ ಒಂದು ವಿಶೇಷ ಇದೆ ಅಂತ ಅನ್ನಿಸ್ದಾಗ ಅವ್ರು ಗುರುತಿಸಿ ಕರೆದಿಲ್ಲೋ ಒಂದು. ನಾನು ಡ್ರೈವ್ ಮಾಡಬೇಕಾದ್ರೆ ಮೇಡಮ್ಗೆ ಹೇಳಿದೆ, ಮೇಡಮ್ ನನ್ನ ಅಮ್ಮ ಕೊಡ್ಸಿದ್ದು ನನ್ನ ಒಂದು ಫೋನ್ ಇತ್ತು, 7 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೆ ಮೇಡಮ್, ಈ ಫೋನ್ ತೊಗೊಂಡಿದ್ದು ವಿಡಿಯೋ ಮಾಡೋಕ್ಕೆ ಅಂತ ಹೇಳಿ ಮೇಡಮ್ ಅಂತ. ಹೌದು, ಏನಕ್ಕೆ ತೊಗೊಂಡೆ ಅಂತ ಅಂದರು. ಈ ಥರ ಸಾಂಗ್ಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ ಅಂತ ಅಂದೆ. ಆಮೇಲೆ ನಾನೇ ಒಂದಿನ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಮೇಡಮ್ ನನ್ನ ಸಾಂಗ್ಸ್ ಕೇಳಿ ಅಂತ ಹೇಳ್ಬಿಟ್ಟು, ಮೇಡಮ್ ಬ್ಯುಸಿ ಇದ್ರು, ಆ ಪೇಷನ್ಸಿಂದ ಮೇಡಮ್ ನನ್ನ ಸಾಂಗ್ಸು ಕೇಳ್ಕೊಂಡು ಅವ್ರ ಕೆಲಸನೂ ಅವ್ರ ಪಡಗ್ ಮಾಡ್ತಾಯಿದ್ರು. ಮೇಡಮ್ ನನ್ನ ಕರೆದಿ ಬಾಯಿ ಕಡೆ ರವಿ ನಿಂತ್ಕೊ ಅಂತ ಹೇಳಿ ಒಬ್ರು ಅಕ್ಕ ಕೈಯಲ್ಲಿ ಕ್ಯಾಮ್ರಾ ಕೊಟ್ಟಿಟ್ಟಿದ್ದಾರೆ. ನನ್ನ ಬಗ್ಗೆ ಮಾತಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಮೇಡಮ್ ಏನು ಕೇಳ್ತಾರೆ ಅಂತ ಒಂದು ಸ್ವಲ್ಪ ಭಯ ಇತ್ತು, ಏನಾದರೂ ಕೇಳ್ರೆ ಏನು ಆನ್ಸರ್ ಮಾಡೋಣ ಅಂತ ನನಗೆ ಭಯ ಇತ್ತು. ಆಮೇಲೆ ಮೇಡಮ್ ನನ್ನ ಬಗ್ಗೆನೇ ಮಾತಾಡ್ತಾ ಇದ್ರು, ಒಂದು ಕಡೆ ಕಣ್ಣೀರು ಬರ್ತಾ ಇತ್ತು. ಆ ಥರ ಸಿಚುವೇಶನ್ ಇಲ್ಲ. ಈಗ ಸಾಕಷ್ಟು ಈಗ ಹೆಂಗಿದೆ ಅಂತಂದರೆ 21 ವರ್ಷ 22 ವರ್ಷ ಅಂತಂದ್ರೆ ಇನ್ನೂ ಎಜುಕೇಷನ್ನೇ ಮುಗ್ದಿರಲ್ಲ. ಬೇರೆ ಮಕ್ಕಳುಗಳೆಲ್ಲ ಡಿಗ್ರಿನೋ ಅಥವಾ ಇಂಜಿನಿಯರಿಂಗೋ ಮತ್ತೊಂದು ಮಗದೊಂದು ಮಾಡುವಾಗ ಭಾಳಷ್ಟು ಓದಿನಲ್ಲಿ ಪ್ರತಿಭೆ ಇದ್ದೂ ಕೂಡ SLC ಪಾಸ್ ನೀವು ಎಲ್ಲ ಪ್ರತಿಭೆ ಇದ್ದೂ ಕೂಡ ಫೇಲ್ ಆಗಿ ಏನು ವಾಪಸ್ ಬಂದು ಕೆಲಸ ಮಾಡ್ಬೇಕು ಅಂತ ಬಂದಾರಲ್ಲ ನೀವು. ಬದುಕಿನ ಅನಿವಾರ್ಯತೆಗೋಸ್ಕರ ಬಂದಾಗ ಸಾಕಷ್ಟು ಒತ್ತಡಗಳಿರುತ್ತೆ. ಅದನ್ನು ಭಾಳ ಪಾಸಿಟಿವ್ ಆಗಿ ತಗೊಂಡಿದ್ದೀರ, ಒಂದು ಸರಿಯಾದ ರೀತಿಯಲ್ಲಿ. ಭಾಳಷ್ಟು ನೋಡ್ತೀವಿ ಈಗ ಪೌರ ಕಾರ್ಮಿಕರುಗಳ ಬಗ್ಗೆ ಅಥವಾ ಮತ್ತೆ ಅಕಸ್ಮಾತ್ ಈ ಡಿ ಗ್ರೇಡ್ ಅಥವಾ ಇನ್ನೇನೋ ಈ ರೀತಿಯ ವರ್ಕರ್ಸ್ಗಳ ಬಗ್ಗೆ ಜನಗಳಲ್ಲೊಂದು ತಪ್ಪು ಕಲ್ಪನೆ ಇದೆ. ಇವರ ಹಾಬೀಸ್ಗಳು ಚೆನ್ನಾಗಿರಲ್ಲ, ಇವರು ತುಂಬ ಕುಡಿತಕ್ಕೆ ಬಿದ್ದುಬಿಡ್ತಾರೆ, ಇಲ್ಲ ಬೇರೆ ಚಟಕ್ಕೆ ಬಿದ್ದುಬಿಡ್ತಾರೆ, ದುಡ್ದೆಲ್ಲ ತಗೊಂಡಾಗಲ್ಲ ಆಗ್ತಾರೆ ಅಂತ. ನೀವು ಸಿಕ್ಕಿದ್ದು ನಮಗೆ ಎಷ್ಟು ಖುಷಿ ಆಯಿತು ಅಂತಂದರೆ, ಇಲ್ಲ ಎಲ್ಲರೂ ಆ ರೀತಿ ಇರೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಒಂದು ಕೆಲಸಕ್ಕೆ ಒಂದು ರೀತಿ ನೀತಿ ಅಂತ ಇರುತ್ತೆ, ಅದನ್ನು ಇಡೀ ಸೊಸೈಟಿ ಅದನ್ನು ಗಮನಿಸ್ಬೇಕು. ನೀವಲ್ಲ, ತಪ್ಪು ಸರಿಗಳು ನೀವಲ್ಲ ಗಮನಿಸೋದು ಅಂತೇಳಿ ನಾವು ಯಾವಾಗಲೂ ಮಾತಾಡ್ತಾ ಇರ್ತೀವಿ. ಏಕೆಂದರೆ ಆ ಕೆಲಸ ಮಾಡುವಾಗ ನಮಗೆ ನಮ್ಮ ರಿಪೋರ್ಟಿಂಗ್ ಕೆಲಸ ಮಾಡ್ತಾ ಇರ್ತೀವಿ. ನಾನು ಒಂದಷ್ಟು ಕವಿತೆ ಕಥೆ ಬರಿತೀನಿ. ನಾನು ತುಂಬ ಟೆನ್ಷನ್ ಆಯಿತು ಅಂದಾಗ ನಮಗೊಂದಷ್ಟು ಕೆಲವಷ್ಟು ಹಾಬೀಸ್ ಇದ್ದಾವೆ. ಆ ಹಾಬೀಸ್ಗಳ ಬಗ್ಗೆ ಜನಗಳಿಗೆ ತಕರಾರಿಲ್ಲ, ಕಂಪ್ಲೇಂಟ್ ಮಾಡಲ್ಲ. ಯಾಕೆಂದರೆ ನಾವು ಬುದ್ಧಿಜೀವಿಗಳಲ್ಲ. ಕವಿತೆ ಬರೆಯೋದು, ಕತೆ ಬರೆಯೋದು, ಸಾಯೋದು, ಪತ್ರಕರ್ತರು ನಮ್ಮ ಬಗ್ಗೆ ಅಷ್ಟು ಸುಲಭವಾಗಿ ನಾಲ್ಗೇರಿ ಬಿಡೋಕ್ಕಾಗಲ್ಲ. ಹಾಗಂತೇಳಿ ಪೌರ ಕಾರ್ಮಿಕರು ಅಥವಾ ಬೇರೆ ಕೆಟಗರಿ ಅಂದರೆ ಗಿಗ್ ಗ್ರೂಪಲ್ಲಿ ಕೆಲಸ ಮಾಡೋವಂಥದ್ದು ತಿದ್ಕೊಳ್ಳೋಂಥ ವಿಷಯಗಳಿಲ್ಲ ಅಂತಲ್ಲ, ಕೆಲವು ವಿಷಯಗಳನ್ನ ತಿದ್ಕೋಬೇಕಾಗತ್ತೆ. ಬಟ್ ಅದೇ ಹೌದು ಅಂತೇಳಿ ತೋರಿಸೋದಿದೆಯಲ್ಲ, ಅದು ಬಹಳ ತಪ್ಪು. ಆ ನಡುವೆ ನೀವು ಕಣ್ಣಿಗೆ ಬಿದ್ದಾಗ ನಂಗೆ ಆಶ್ಚರ್ಯ ಆಗಿದ್ದು ಅದನ್ನೇ. ಕವಿತಾರಿಗೂ ನಾನು ಕೂಡ ಒಂದು ಥ್ಯಾಂಕ್ಸ್ ಯಾಕೆ ಕೇಳಬೇಕು ಅಂತಂದರೆ, ಈ ಥರ ಸಮಾಜದಲ್ಲಿ ಗುರುತಿಸಿ ನಮ್ಮನ್ನು ಈ ರೀತಿ ಹಣೆಪಟ್ಟಿ ಕಟ್ಬಿಡಿ, ನಮಗೆ ಬದುಕಿನ ಸಂಕಷ್ಟಗಳಿದ್ದಾವೆ, ಅದರ ನಡುವೆ ನಮಗೂ ಒಂದು ಒಳ್ಳೆ ಹಾಬೀಸ್ಗಳಿದ್ದಾವೆ ಅನ್ನೋದನ್ನು ಮುಂದೆ ತಂದ್ರಲ್ಲ, ಅದಕ್ಕೆ ಭಾಳ ಖುಷಿಯಾದ ವಿಚಾರ ಅಂಥದ್ದು. ನೀವೀಗ ಮುಂದಿನ ಜರ್ನಿ ಬಗ್ಗೆ ಏನು, ಆಶೋತ್ತರಗಳ ಬಗ್ಗೆ ಏನು ಇಟ್ಕೊಂಡಿದ್ದೀರಿ ಸರ್? ಅಂದರೆ ಇವಾಗ ಮಹಾನಗರ ಪಾಲಿಕೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಾಳೆ ಯೋಚನೆ ಮಾಡಲ್ಲ ನಾನು, ನಾಳೆ ಯೋಚನೆ ಇಲ್ಲ, ನನ್ನ ಅಪ್ಪ ಅಮ್ಮಂದೇ ಯೋಚನೆ ನನಗೆ. ನಾಳೆ ಯೋಚನೆ ಇಲ್ಲ ನನಗೆ, ಅಪ್ಪ ಅಮ್ಮಂದೇ ಯೋಚನೆ ನನಗೆ. ಹೇಗಿದ್ದಾರೆ ಈಗ ತಂದೆ? ಅಪ್ಪ ಇವಾಗ ಪರವಾಗಿಲ್ಲ. ನನಗೆ ಅದೇ ಒಂದು ಕಡೆ ಭಯ ಇರುತ್ತೆ. ನನಗೆ ಬೇರೆಯವರು ಹೇಳ್ತಾ ಇರ್ತಾರಲ್ವ, ಡಯಾಲಿಸಿಸಿಂದ ಹೊರಗೆ ಬಂದಿರೋ ತುಂಬ ಜನ ರೇರ್ ಅಂತ, ಉಳ್ದಿಲ್ಲ ಯಾರು ಅಂತ. ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಬರಲ್ಲ ಸರ್, ಮನಸ್ಸು ಇರಲ್ಲ. ಒಂದು ಕಡೆ ಮನಸ್ಸು ನೋವಾಗ್ತಾ ಇರುತ್ತೆ. ಇಲ್ಲ, ನಿಮ್ಮಂಥ ಮಕ್ಕಳಿದ್ದಾಗ ಎಲ್ಲ ಒಳ್ಳೆಯದೇ ಆಗುತ್ತೆ, ಅದರದ್ದೇನು ಅನುಮಾನ ಬೇಡ. ಯಾಕೆಂತಂದ್ರೆ ಬದುಕಿನಲ್ಲಿ ಕಷ್ಟಗಳನ್ನು ಈ ವಯಸ್ಸಲ್ಲಿ ನೀವು ದಾಟ್ಕೊಂಡು ಬರ್ತಾಯಿದ್ದೀರಾ ಅಂತಂದಾಗ ಮುಂದೆ ಅದ್ರ ಬಗ್ಗೆ
ಜಗತ್ತು ಅದಕ್ಕೆ ಸಾಕ್ಷಿ ಇದೆ ಒಂದಷ್ಟು. ಅದಕ್ಕೇನು ಯಾಕೆಂತಂದರೆ ಇದು ಒಳ್ಳೆ ಸೈನಿಂಗು. ಯಾಕೆಂದರೆ ನೀವು ರೂಢಿಸ್ಕೊಂಡಿರ್ತಕ್ಕಂಥ ಅಭಿರುಚಿ ಇದೆಯಲ್ಲ, ಆ ಅಭಿರುಚಿ ನಿಮ್ಮನ್ನು ಎಲ್ಲಿಗೋ ಕರ್ಕೊಂಡು ಹೋಗುತ್ತೆ, ನಿಮ್ಮ ಕುಟುಂಬನೂ ಕೂಡ ಎಲ್ಲಿಗೋ ಕರ್ಕೊಂಡು ಹೋಗುತ್ತೆ. ಅದನ್ನು ಇದು ಒಂದು ಒಳ್ಳೆ ಕವಿತಾದ ಮುಖಾಂತರನಾದರೂ ಇರ್ಬೋದು, ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾಕ್ಕೂ ಒಂದು ಟ್ಯಾಂಕ್ಸ್ ಹೇಳ್ಬೇಕಾಗತ್ತೆ. ಯಾಕೆ ಸೋಷಿಯಲ್ ಮೀಡಿಯಾದ ಕೆಲವು ಆ್ಯಪ್ಗಳಿಲ್ಲ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಗಳಿಲ್ಲ ಅಂತಂದರೆ ನಮಗೆ ಯಾವ ಸರಿಗಮನ ಕರಿತಿರ್ತಿಲ್ಲ, ಯಾವುದೂ ಮಾಡ್ತಿರಲಿಲ್ಲ. ಇರಲಿ, ಆ ಹಂತಕ್ಕೂ ಹೋಗೋಂಥ ಅವಕಾಶಗಳು ನಿಮಗೆ ಸಿಗಲಿ. ಕೇವಲ ಕನ್ನಡ ಹಾಡುಗಳ ಬಗ್ಗೆ ಅಥವಾ ಹೇಗೆ ಬೇರೆ ಭಾಷೆ? ಹಿಂದಿ ಸಾಂಗ್ಸು ಹಾಡ್ತೀನಿ. ಹಿಂದಿ ಸಾಂಗ್ಸು ಯಾರು ಒಳ್ಳೆ ಸಿಂಗರ್ ನಿಮಗೆ ಇಷ್ಟ ಆಗೋದಿಲ್ಲ? ಚುನಾರ್ ಸಾಂಗ್ ಇಷ್ಟ ನನಗೆ. ಹಾಡ್ಲಾ ಸರ್? ಹಾಂ, ಹಾಡಿ. ಅಯ್ಯೋ ಶೋರ್. जीना 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 रे उड़ा खुला, मैं तेरी चुनरिया लहराई। जीना जीना रे उड़ा खुला, मैं तेरी चुनरिया लहराए। रंग तेरी रीत का, रंग तेरी प्रीत का, रंग तेरी जीत का है लाई लाई लाई। रंग तेरी रीत का, रंग तेरी प्रीत का, माई तेरी चुनरिया लहराए। ಸೂಪರ್. ನಾವು ಎಲ್ಲ 80s 90s ಹಾಡುಗಳನ್ನು ಕೇಳಿದವರು. ಇವಾಗ ಈಗ 2000 ನಂತರದ ಹಾಡುಗಳಿದ್ದಾವಲ್ಲ, ಅವು ನಮಗೆ ಬೇರೆ ಥರ ತುಂಬ ಹಾಡೋದಕ್ಕೆ ತುಂಬಾ ಕಷ್ಟ ಅಂತ ಅನಿಸುತ್ತೆ. ಹೌದು. ಸೊ ಹಿಂದಿ ಹಾಡುಗಳ ಬಗ್ಗೆನೂ ಇಡ್ತಾ ಇದೆ, ಕನ್ನಡದ ಹಾಡುಗಳ ಬಗ್ಗೆನೂ ಇಡ್ತಾ ಇದೆ. ಅಂದರೆ ಸಂಗೀತದ ಬಗ್ಗೆ ಇಡ್ತಾ ಇತ್ತು, ಒಂದು ಸ್ವಲ್ಪ ಆಸಕ್ತಿ ಇತ್ತು ಅಂದರೆ ಭಾಷೆ ಏನಂತ ದೊಡ್ಡ ಸಮಸ್ಯೆ ಆಗಲಾರ್ದು ಕೇಳ್ತಾ ಕೇಳ್ತಾ ಅಂದಂಗೆ. ಆ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಬಂದು ಎಲ್ಲ ಸಂಘರು ಎಲ್ಲ ಭಾಷೆಗಳು ಹಾಡೋ ಅಂಥ ವಾತಾವರಣ ಇರುತ್ತೆ, ಆ ಥರದ್ದು. ನಿಮ್ಮ ತಾತ ಅವ್ರ ಬಗ್ಗೆ ಹೇಳ್ತಾ ಇದ್ರಿ. ತಾತಂಗೂ ಅಷ್ಟೇ, ತಾತಂಗೆ ಏಜ್ ಆಗಿದೆ ಇವಾಗ. ತಾತ ಕುರುಕ್ಷೇತ್ರ ಅಂದರೆ ಪಾತ್ರ ಮಾಡ್ತಾಯಿದ್ರು ಕುರುಕ್ಷೇತ್ರದಲ್ಲಿ ನಾಟಕದಲ್ಲಿ. ನಮ್ಮ ತಾತನ ಪಾತ್ರ ನಾನು ಮಾಡ್ಬೇಕಂತ ನಮ್ಮ ತಾತಂಗೆ ತುಂಬ ಆಸೆ ಇದೆ. ನಿಮ್ಮ ತಾತನ ಪಾತ್ರ ನಾನು ಮಾಡಬೇಕು. ನೀವು ಮಾಡಬೇಕು. ನಿಮ್ಮ ತಾತ ಯಾವ ಪಾತ್ರ ಮಾಡ್ತಾಯಿದ್ರು ಅಂದರೆ ಕುರುಕ್ಷೇತ್ರದಲ್ಲಿ ಸತ್ಯನಾರಾಯಣ ಅಂತ ಏನೋ ಸತ್ಯರಥ ಅಂತ ಬರುತ್ತೆ, ಸತ್ಯವ್ರತ. ಆ ಪಾತ್ರಕ್ಕೆ ನಾನು ಮಾಡ್ಬೇಕಂತ ನಮ್ಮ ತಾತಂಗೆ ಆಸೆ. ಅದೇ ಪಾತ್ರ ನಾನು ಯಾರಿಗೂ ಬಿಟ್ಕೊಡ್ಬಾರ್ದು ಅಂತಾನೆ ಆಸೆ ನಮ್ಮ ತಾತಂಗೆ. ರಂಗಭೂಮಿಯಲ್ಲಿ ಇದ್ದರಿಗೆ ಆ ಥರದ ಅಟ್ಯಾಚ್ಮೆಂಟ್ ಇರುತ್ತೆ. ಆ ಪಾತ್ರ ಅದೊಂದು ಪರಂಪರೆಯಾಗಿ ಬೆಳ್ಕೊಂಡು ಹೋಗ್ಲಿ ಅನ್ನೋ ಥರದಲ್ಲಿ ಇರುತ್ತೆ. ಅದು ನಮ್ಮ ತಾತಂಗೆ ತುಂಬ ಆಸೆ, ನೀನು ಯಾರಿಗೂ ಬಿಟ್ಕೊಳ್ಬೇಡ ಈ ಪಾತ್ರನ ಅಂತ. ಮಾಡಿದರೆ ಇಲ್ಲಿವರೆಗೆ ಅಟೆಂಪ್ಟು ಇಲ್ಲ, ಈ ಸಲ ಮಾಡ್ಬೇಕಂತ ಇದ್ದೀನಿ ತಾತಂಗೋಸ್ಕರ ಊರಲ್ಲಿ. ಊರಲ್ಲೆಲ್ಲ ನಾಟಕಗಳೆಲ್ಲ ನಡೀತಾ ಇರ್ತಾವಲ್ಲ? ನಡೀತಾ ಇರುತ್ತೆ. ಇಯರ್ಲಿ ಒಂದ್ಸಲ ಜಾತ್ರೆ ಆಗುತ್ತೆ, ಅವಾಗ ಮಾಡ್ತಾ ಇರ್ತಾರೆ ವರ್ಷ ವರ್ಷ. ಅಂದ್ರೆ ಆ ಕಡೆ ಹೋಗಕ್ ಆಗ್ತಾ ಇರ್ಲಿಲ್ಲ, ಎಲ್ಲೇ ಇರ್ಬೇಕು. ಎಲ್ಲಿ ಜಾತ್ರೆ ಎಲ್ಲಿ ನಡೆಯುತ್ತೆ? ಮಾವಿನಕೆರೆ. ಮಾವಿನಕೆರೆ ಅಲ್ಲಿ ಜಾತ್ರೆ ಆದ್ಮೇಲೆ ಇದೆಯಲ್ಲ ಅದು ಕತ್ರಘಟ್ಟ, ಅದನ್ನು 2 ಸೇಮ್ ಒಂದೇ ದಿನ ಆಗುತ್ತೆ. ಆಮೇಲೆ ಇಲ್ಲಿ ನೈಟ್ ನಾಟಕ ಮಾಡ್ತಾರೆ ಊರಲ್ಲಿ. ಊರ್ನಲ್ಲೇ ಮಾಡೋದಾ? ಊರಿನಲ್ಲೇ ಮಾಡೋದು, ಊರವರೇ ಮಾಡೋದು. ಊರವರೇ ಸರಿ ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡ್ತಾರೆ. 1 ವೀಕ್ 20 ಡೇಸಿಂದ ಪ್ರಾಕ್ಟೀಸ್ ಇರುತ್ತೆ. ಅಂದರೆ ಹೋಗಕ್ಕೆ ಆಗ್ತಾ ಇರಲಿಲ್ಲ ಅಂದರೆ ಅಪ್ಪಂಗೂ ಇಲ್ಲಿ ಮನೆ ಬಾಡಿಗೆ ಕಟ್ಟಬೇಕು. ಆಮೇಲೆ ಹೋದ್ರೆ ಚೀಟಿಗಳು ಮಾಡ್ಕೊಂಡಿದ್ವಿ ಸ್ವಲ್ಪ, ಅದೆಲ್ಲ ಇತ್ತು. ಇವಾಗ ಒಂದು ಲೆವೆಲಲ್ಲಿ ಇದ್ದೀವಿ. ಎಲ್ಲ ಅಕ್ಕ, ನಾನು, ಅಮ್ಮ, ಅಪ್ಪ ಎಲ್ಲ ಕಷ್ಟಪಟ್ಟು ಒಂದು ಲೆವೆಲ್ಗೆ ಬಂದಿದ್ದೀವಿ. ಇವಾಗ ಉಸಿರಾಡ್ತಾ ಇದ್ದೀವಿ, ವೆಂಟಿಲೇಟ್ರಲ್ಲಿ ಉಸಿರಾಡ್ತಾ ಇದ್ವಿ. ಇವಾಗ ಸ್ವಲ್ಪ ನಾರ್ಮಲಿಗೆ ಬಂದಿದ್ದೀವಿ. ಎಲ್ಲ ಒಂದು ಹಂತಕ್ಕೆ ಬಂದಾಗ ಬಹುಶಃ ನಿಮಗೆ ಬೇಗನೆ ಜಾಗೃತಿ ಆಗಿದೆ, ಬೇಗನೆ ಕುಟುಂಬದ ಸಮಸ್ಯೆಗಳೆಲ್ಲ ಅರ್ಥ ಆಗಿದೆ. ಹಂಗಾಗಿ 21, 22, 23 ವಯಸ್ಸೊತ್ತಿಗೆ ನಿಮ್ಮೆಲ್ಲ ಆಶೋತ್ತರಗಳು, ಆಸೆಗಳು ಈಡೇರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಲಿ, ಆ ಥರದೊಂದು ಆಶಯ ನಮ್ಮದು ಕೂಡ. ಈ ಮುಖಾಂತರ ನಾವು ಪ್ರೇಕ್ಷಕರಲ್ಲೂ ಕೂಡ ಕೇಳೋದೇನು ಅಂತಂದರೆ, ಸಂಗೀತ ಆಗಿರ್ಬೋದು, ಸಾಹಿತ್ಯ ಅಥವಾ ಇತರೆ ಯಾವ ಸೃಜನಶೀಲ ಕೆಲಸಗಳು ಅಂತೀವಲ್ಲ, ಅದು ಯಾರೊಬ್ಬರ ಸೊತ್ತು ಕೂಡ ಅಲ್ಲ. ಅದನ್ನು ಬದುಕಿನ ಪಾಠದ ಮುಖಾಂತರ ಬಂದರೆ ಅದಕ್ಕೆ ಇನ್ನೂ ಹೆಚ್ಚಿನ ಜೀವಂತಿಕೆ. ಅದಕ್ಕೆ ಉದಾಹರಣೆ ರವಿ. ಯಾಕೆಂತಂದರೆ ಅವ್ರು ಆಡುವಾಗ ಮೈ ರೋಮಾಂಚನ ಆಗುತ್ತೆ. ಯಾಕೆಂತಂದರೆ ಅವು ಕೇವಲ ಪದಗಳಾಗಿರಲ್ಲ, ಸುಮ್ಮನೆ ಪದಗಳ ಜೊತೆ ಆಟಾಡೋದಲ್ಲ. ಅದನ್ನು ಎಲ್ಲರಿಗೂ ರಾಗದ ಮೇಲೆ ಅಥವಾ ಮ್ಯೂಸಿಕ್ ಮೇಲೆ ದನಿ ಇದೆ, ಆ ಪದಗಳು ಏನು ಹೇಳ್ತೇವೆ ಅಂತೇಳಿ ಫೀಲ್ ಮಾಡಿ ಇವರು ಆಡ್ತಾ ಹೋಗ್ತಾರೆ. ಯಾಕೆಂದರೆ ಆ ಪದಗಳನ್ನು ಬದುಕೋದಿದೆಯಲ್ಲ, ಯಾಕೆಂದರೆ ಅದು ಇನ್ನೊಬ್ಬರಿಗೋಸ್ಕರ ಆಡೋವಂಥದ್ದು, ಅದು ಅವ್ರ ತಂದೆಯವರಿಗೋಸ್ಕರ ಆಡ್ತಾರೆ ಅವರು. ಅವಾಗೇನಾಗುತ್ತೆ, ಆ ಭಾವನ ದಾಟಿಸ್ಬೇಕಾಗಿರುತ್ತೆ, ಆ ಸಮಾಧಾನ ದಾಟಿಸ್ಬೇಕಾಗಿರುತ್ತೆ. ಆ ಸಮಾಧಾನ ನಿಮ್ಮ ತಂದೆಯವರಿಗೆ ಒಬ್ಬರಿಗೆ ಅಲ್ಲ, ಇಡೀ ಜಗತ್ತಿಗೆ ಕೊಡ್ತಕ್ಕಂಥ ಒಂದು ಸಮಾಧಾನ ಅದು.
ಈ ಒಂದು ಮುಖ್ಯವಾದ ವಿಚಾರ ಏನು ಅಂತಂದರೆ ಭಾಳ ಲವಲವಿಕೆ ಮಾತುಗಳಾಯಿತು, ಸೀರಿಯಸ್ ಮಾತು ಆಯಿತು. ಈಗ ನಿಮ್ಮ ಊರಲ್ಲಿ ಜಮೀನಿಲ್ಲ ಕೃಷಿ ಮಾಡೋದಕ್ಕೆ, ಇಲ್ಲಿ ಬಂದು ಸೊಪ್ಪಿನ ವ್ಯಾಪಾರ ಮಾಡ್ತಿದ್ರಿ, ಸಮಸ್ಯೆ ಆಯಿತು ನಮ್ಮ ತಂದೆ ತಾಯಿಗೆ. ಆಮೇಲೆ ನಂತರದಲ್ಲಿ ನೀವು ಹೂವಿನ ವ್ಯಾಪಾರಕ್ಕೆ ಬಂದ್ರಿ. ಹೂವಿನ ವ್ಯಾಪಾರಕ್ಕೆ ಬಂದಮೇಲೆ ನಿಮಗೆ ನೀವು ಅದು ಇದ್ರೆ ಡ್ರೈವಿಂಗ್ ಕೆಲಸಕ್ಕೆ ಅಥವಾ ಆಗ್ತಿದ್ರು ಕೂಡ ಡಿಗ್ರಿ ಮುಗಿಸ್ಕೊಂಡು ಬೇರೆ ಕೆಲಸಕ್ಕೆಲ್ಲ ಬಂದರು. ಈ ಥರದ್ದು ಒಂದು ದೊಡ್ಡ ವರ್ಗ ಇದೆ ಭಾರತ ದೇಶದಲ್ಲಿ. ಈಗ ನಾವು ರಾಜಕಾರಣಿಗಳು ಒಂದಷ್ಟು ಜನ ಇರ್ತಾರೆ, ಅಧಿಕಾರಿಗಳು ಒಂದಷ್ಟು ಜನ ಇರ್ತಾರೆ. ಭಾಳ ದೊಡ್ಡ ವರ್ಗ ಅಂತಂದರೆ ಕಾರ್ಮಿಕ ವರ್ಗ ಮತ್ತು ರೈತ ವರ್ಗ, ಇವೆರಡು. ಈ ಭಾಳ ಬಹುಶಃ ನಿಮಗೆ ಇಷ್ಟೊತ್ತಿಗೆಲ್ಲ ಜೀವನ ಅರ್ಥ ಆಗಿರೋದ್ರಿಂದ ಬಹುಶಃ ಈ ಪ್ರಶ್ನೆ ನಾನು ಕೇಳ್ಬೋದು ನಾನು ಅಂತ ಅನಿಸುತ್ತೆ. ಅಂದರೆ ಸಂದೇಶ ಕೊಡೋ ಮಟ್ಟಿಗೆ ನಾವಾಗಲಿ ನೀವಾಗಲಿ ಇಲ್ಲ, ಆದರೆ ನಾವು ಎಲ್ಲೋ ಒಂದು ಕಡೆ ನಿಂತಿರ್ತೀವಲ್ಲ, ನಿಂತಾಗ ಈ ಜಾಗದ ಬಗ್ಗೆ ನಮಗೊಂದು ಹೆಮ್ಮೆ ಇರಬೇಕು. ನಿಮ್ಗೆ ಬಹುಶಃ ಅದು ನೋಡಿ ನಿಮ್ಮ ದೊಡ್ಡತನ ಅದು ಏನು ಅಂತಂದರೆ, ಈಗ ಯಾರಿಗೆ ಯಾವ್ದು ಮಾಡ್ತಾರೆ ಕೆಲಸದ ಬಗ್ಗೆ ಕೇಳಿ ನೋಡಿ, ಆ ಕೆಲಸದ ಬಗ್ಗೆ ಅದಕ್ಕೆ ಆಸಕ್ತಿ ಇರಲ್ಲ. ಅಥವಾ ಈ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡಬೇಕಾಗಿತ್ತು. ಪತ್ರಕರ್ತರಾಗಿರ್ತಾರೆ, ಅಥವಾ ಈ ಕೆಲಸ ಬೇಡವಾಗಿತ್ತು ನಾವು ಬೇರೆ ಕೆಲಸ ಮಾಡಬೇಕಾಗಿತ್ತು. ಪೊಲೀಸ್ ಆಗಿರ್ತಾರೆ, ಈ ಕೆಲಸ ಬೇಡವಾಗಿತ್ತು ಬೇರೆ ಕೆಲಸ ಮಾಡಬೇಕಾಗಿತ್ತು. ಡಾಕ್ಟರ್ ಆಗಿರ್ತಾರೆ, ಅಥವಾ ಈ ಕೆಲಸ ಬೇಡವಾಗಿತ್ತು ಬೇರೆ ಕೆಲಸ ಮಾಡಬೇಕಾಗಿತ್ತು. ಆದರೆ ನೀವು ಒಂದು ಮುನ್ಸಿಪಾಲಿಟಿ ಕಸ ಓಡಿಸೋ ಗಾಡಿ ಡ್ರೈವರ್ ಆಗಿದ್ಕೊಂಡು ಆ ಕೆಲಸದಲ್ಲಿ ನಿಮಗೆ ಅದು ನಿಮ್ದಿದೆಯಲ್ಲ, ಅದು ಭಾಳ ದೊಡ್ಡ ಸಂದೇಶ. ಅದು ಅಂತಿಂಥ ಸಂದೇಶ ಅಲ್ಲ. ನನಗೆ ಇದು ಬಿಟ್ಟು ಬೇರೆ ಏನೇನೋ ಆಗಬೇಕಾಗಿತ್ತು, ನಾನು ಅದಾಗಬೇಕಾಗಿತ್ತು ಅಂತ ಇವತ್ತುವರೆಗೂ ಆ ಥರ ಕನಸು ಕಂಡಿಲ್ಲ ಸರ್. ಮುಂಚೆ ಇತ್ತು, ನಾವು ಕನಸು ಕಾಣ್ತಾ ಇದ್ವಿ, ಅಕ್ಕ ಚೆನ್ನಾಗಿ ಓದ್ತಾರೆ, ಇಬ್ಬರು ಅಕ್ಕನೂ ಚೆನ್ನಾಗಿ ಓದ್ತಾರೆ, ಅಪ್ಪ ಅಮ್ಮನೂ ಚೆನ್ನಾಗಿ ನೋಡ್ಕೋತಾರೆ, ನಾನು ಇರ್ತೀನಿ, ಮನೆ ಕಟ್ಟಬೇಕು, ಅದು ಇದು ತುಂಬ ಆಸೆಗಳಿತ್ತು. ಕಾರ್ ತೊಗೋಬೇಕು. ನನ್ನ ಅಪ್ಪಂಗೆ ಇನ್ಸಿಡೆಂಟ್ ಆದಮೇಲೆ ಆ ಥರ ಕನಸು, ನನಗೆ ಜಾಬು, ಇದೇ ಗೌರ್ಮೆಂಟ್ ಕೆಲಸನೇ ಬರಬೇಕು, ಆ ಥರ ಎಲ್ಲ ಕನಸುಗಳೆಲ್ಲ ಹೊರ್ಟೋಯ್ತು. ನನ್ನ ಅಪ್ಪ ಅಮ್ಮ ನನ್ನ ಕಣ್ಮುಂದೆ ಇರಬೇಕು, ನಾನು ಅವ್ರ ಕಣ್ಮುಂದೆ ಇರಬೇಕು. ಅದೇ ನನಗೆ ಕೋಟಿ ಅಷ್ಟೇ ಸರ್. ಇಲ್ಲ, ನಿಮಗೆ ಭಾಳ ಒಳ್ಳೆಯ ಅಭಿರುಚಿ ಇದೆ, ಭಾಳ ಒಳ್ಳೆಯ ಕಂಠ ಕೂಡ ಇದೆ. ಆಮೇಲೆ ಅದಕ್ಕೆ ಬೇಕಾದಂಥ ನಿಮಗೆ ಆಸಕ್ತಿ ಮತ್ತು ಪರಿಶ್ರಮ ಎಲ್ಲ ಎದ್ದು ಕಾಣುತ್ತೆ. ಅದನ್ನು ನೀವು ಮುಂದುವರ್ಸ್ಕೊಂಡು ಹೋಗಿ, ನಿಮಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ನಿಮ್ಮ ಕೂತ್ಕೊಂಡು ನಿಮ್ಮನ್ನು ಆಡಿಸ್ತಲೇ ಇರಬೇಕು ಅಂತ ಅನ್ಸುತ್ತೆ ನಮಗೆ. ಅಷ್ಟು ಚೆನ್ನಾಗಿ ಆಡ್ತೀರ. ಇನ್ನೊಂದು ಹಾಡು ಆಡ್ತೀನಿ. ನನ್ನ ಏನು ಕೇಳಬೇಡ, ಹಿಂಬಾಲಿಸಿ ನೀ ಬರಬೇಡ, ಕೈಯ ಚಾಚಿ ನನ್ನ ಕರಿಬೇಡ, ಎಲ್ಲೇ ಇದ್ದರೂ ನನ್ನನಲ್ಲೇ ನೀ ನಗುತ್ತಾ ಸುಖವಾಗಿರು, ಅನುಕ್ಷಣವು ಖುಷಿಯಾಗಿರು, ಕಾಪಾಡಲಿ ಆ ದೇವರು. ನನ್ನ ಎದೆಯ ಗೋಡೆ ಮೇಲೆ ನಿನಗಾಗಿ ಬರೆದ ಓಲೆ, ನೀ ಬಂದು ಓದುವ ಮುನ್ನ ಬಹುದೂರ ಸಾಗಿದೆ ನನ್ನೀ ಪಯಣ, ಬಹುದೂರ ಸಾಗಿದೆ ನನ್ನೀ ಪಯಣ. ಇದುವರೆಗೂ ನಮ್ಮ ಹಾಸನದ ಹೆಮ್ಮೆ ರವಿಕುಮಾರ್ ಅವ್ರ ಜೊತೆ ಮಾತುಕತೆ ಮತ್ತು ಹಾಡುಗಾರಿಕೆ, ಬದುಕು, ಬವಣೆ, ಆಸಕ್ತಿ, ಅಭಿರುಚಿ ಎಲ್ಲವನ್ನೂ ಕೂಡ ಮಾತಾಡಿದ್ವಿ. ಬಹುಶಃ ನಾವು ಜೇನಿಗಿರಿ ಯೂಟ್ಯೂಬ್ ಚಾನಲಲ್ಲಿ ಮಾಡಿದಂಥ ವಿಶೇಷ ಸಂದರ್ಶನಗಳಲ್ಲಿ ಇದು ಕೂಡ ಭಾಳ ಮಹತ್ವದ್ದು ಅಂತ ನನಗೆ ಅನಿಸುತ್ತೆ. ಯಾಕೆಂತಂದರೆ ಇಲ್ಲಿ ನಿಜವಾದ ಬದುಕಿದೆ. ಸುಮ್ಮನೆ ಇಲ್ಲಿ ಆದರ್ಶಗಳಿಲ್ಲ, ಒಣ ಮಾತುಗಳಿಲ್ಲ. ಇಲ್ಲಿ ನೇರ ಬದುಕಿದೆ, ನೇರ ಬದುಕಿದೆ, ನೇರ ಭಾವನೆಗಳಿದ್ದಾವೆ, ಇಲ್ಲಿ ಜವಾಬ್ದಾರಿಗಳಿದ್ದಾವೆ. ಆಮೇಲೆ ನಾವು ಬದುಕನ್ನು ಯಾವ ರೀತಿ ತಗೋಬೇಕು ಅನ್ನೋ ರೀತಿ ಒಂದು ಜಗತ್ತಿಗೆ ಒಂದು ದೊಡ್ಡ ಸಂದೇಶ ಇದೆ. ಬಹುಶಃ ಇಡೀ ವಿಡಿಯೋನ ನೀವು ಮೊದಲಿಂದ ಕೊನೆಯವರೆಗೂ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಬಹುಶಃ ಯಾವ ಸಂದೇಶ ಇದರಿಂದ ನಮಗೆ ಸಿಗ್ತದೆ ಅಂತ. ಆ ಸಂದೇಶ ಇಡೀ ನಾಡಿಗೆ ತಲುಪಲಿ. ನಿಮ್ಮೆಲ್ಲರ ಸಹಕಾರ ರವಿಕುಮಾರ್ ಅವರಿಗೆ ಇರಲಿ. ರವಿಕುಮಾರ್ ಅವರ ಇನ್ಸ್ಟಾಗ್ರಾಮ್ ಪೇಜ್ನ ID-ನ ನಮ್ಮ ಡಿಸ್ಕ್ರಿಪ್ಷನ್ ಇದರಲ್ಲಿ ಕೆಳಗಡೆ ಹಾಕಿರ್ತೀವಿ. ಅವರ ಬಗ್ಗೆ ಡೀಟೇಲ್ಸ್ಗಳನ್ನು ಕೂಡ ಹಾಕಿರ್ತೀವಿ. ನೀವು ಕೇಳಿದಾಗ ಒಂದು ಕಡೆ ಅನಿಸ್ತು, ಹೇಳಿಲ್ಲ. ಈ ಒಂದು ಕಡೆ ಅಫಿಷಿಯಲ್ ಮಕ್ಕಳಿರ್ತಾರೆ, ಒಂದು ಲೆವೆಲ್ಗೆ ಬರ್ತಾರೆ, ಜಾಬ್ ಮಾಡಬೇಕು. ಅದಿದೆ.
ನಾನು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಕೂಡ ಒಂದು ಯುವ ಘಟಕ ಸಂಘದಲ್ಲಿ ಓಡಾಡ್ತಾ ಇದ್ದೀನಿ. ತುಂಬ ನಾನು ಒಂದು 2-3 ಬಾರಿ ಅರೆಸ್ಟ್ ಕೂಡ ಆಗಿದ್ದೀನಿ. ನಾನು ಒಂದು ಲೆವೆಲ್ಗೆ ಬರ್ಬೇಕಂತಾನೆ ಕನ್ನಡ ಪದ ಹೋರಾಟ ಮಾಡುವಾಗ ಹೌದು, ಕನ್ನಡ ಪರ ಹೋರಾಟ ಕೂಡ ಮಾಡ್ತಾ ಹಾಸನಲ್ಲೆಲ್ಲ ಮಾಡಿದ್ದೀನಿ, ಎಲ್ಲ ಕಡೆ ಬೆಂಗಳೂರಿಗೂ ಹೋಗಿದ್ದೀನಿ. ಅಲ್ಲೂ ಏನಾದರೂ ಇದ್ರ ಸ್ಟ್ರೈಕ್ ಏನಾದರೂ ಇದ್ರೆ ಅಲ್ಲಿ ಕೂಡ ಹೋಗ್ತೀನಿ. ಎಲ್ಲ ಕನ್ನಡ ಪರ ಹೋರಾಟ ತುಂಬ ಮಾಡ್ತೀನಿ ನಾನು. ನೋಡಿ, ನಾವು ಓದುವಾಗ ಆಗ ತುಂಬ ಹೋರಾಟಗಳು ತೀವ್ರ ಕಾಲದಲ್ಲಿತ್ತು. ಹೋಟೆಲ್ ದೋಸೆ ರೇಟ್ ಜಾಸ್ತಿ ಆಯಿತು ಅಥವಾ ಬೇರೆ ಭಾಷೆಗಳ ಸಮಸ್ಯೆ ಆಯಿತು ಅಂದ ತಕ್ಷಣ ಬೀದಿಗೆ ಬರ್ತಾಯಿದ್ದೆ ಕಾಲೇಜ್ ಸ್ಟೂಡೆಂಟ್ಸು. ಈಗಿನ ಕಾಲೇಜು ವಿದ್ಯಾರ್ಥಿಗಳು ಬೀದಿಗೆ ಬಂದಿದ್ದೆ ನಾನು ನೋಡಲಿಲ್ಲ. ಈಗ ಬಹುಶಃ ನಿಮ್ಮಂಥ ರಕ್ಷಣಾ ವೇದಿಕೆಯವರು ಮತ್ತು ಕನ್ನಡ ಪದ ಹೋರಾಟಗಾರರಿಂದಾಗಿ ಒಂದಷ್ಟು ನಾಡು ನುಡಿ ಜಲದ ಬಗ್ಗೆ ಒಂದಷ್ಟು ಗಟ್ಟಿಯಾದ ದನಿ ಬರ್ತದೆ. ನೀವು ಕೂಡ ಅದರದೊಂದು ಭಾಗ ಅಂತ ಕೇಳಿ ಇನ್ನೂ ಖುಷಿ ಆಯಿತು. ಯಾಕೆಂದರೆ ಬದುಕಿನ ಹೋರಾಟದ ಜೊತೆಗೆ ಈ ನಾವೇನು ಸಕ್ರಿಯವಾದ ಈ ಹೋರಾಟ ಅಂತೀವಲ್ಲ, ಆ್ಯಕ್ಚುಲಿ ಸಕ್ರಿಯ ಹೋರಾಟ ಬದುಕಿಂದೋ ಇದು ನನಗೆ ಗೊತ್ತಿಲ್ಲ. ಆದರೆ ಎಲ್ಲ ಹೋರಾಟಗಳು ಮುಖ್ಯ. ನಾಡು ನುಡಿ ಬಗ್ಗೆ ಯಾರಿಗೆ ಪ್ರಜ್ಞೆ ಇರುತ್ತೋ ಅದೆಲ್ಲರೂ ಕೂಡ ಮಾಡಲೇಬೇಕಾದಂಥ ಕೆಲಸ. ಬದುಕು ಚೆನ್ನಾಗಿ ಅರ್ಥ ಆದ್ರೆ ಭಾಷೆ ಕೂಡ ಅರ್ಥ ಆಗಿರುತ್ತೆ. ಹಲವು ಬಾರಿ ಅರೆಸ್ಟ್ ಕೂಡ ಆಗಿದ್ದೀನಿ. ಭಾಳ ಅವೆಲ್ಲ ಒಂದು ರೀತಿ ಬದುಕಿನ ನಮಗೆ ಸಿಗ್ತಕ್ಕಂಥ ಸ್ಟಾರ್ಸ್ಗಳು ಅವೆಲ್ಲ ಒಳ್ಳೆ ಕಾರಣಕ್ಕೋಸ್ಕರ. ಹಂಗಾಗಿ ನಿಮ್ಮ ಹೋರಾಟದ ಬದುಕು ಇನ್ನು ಮುಂದೆ ಸುಗಮವಾಗಿ ಹೋಗಲಿ. ನಿಮ್ಮ ಹಾಡುಗಾರಿಕೆ, ನಿಮ್ಮ ಅಭಿರುಚಿ ಭಾಳ ಎತ್ತರಕ್ಕೆ ಹೋಗಲಿ. ಅದನ್ನು ನನ್ನ ಅಕ್ಕ ಬರ್ಬೇಕಾದ್ರೆ ಹೇಳಿ ಕಳಿಸಿದ್ರು, ಒಂದು ಸಾಂಗ್ ಆಡ್ಬಿಟ್ಟು ಬಾ ಫಿಲ್ಮ್ದು. ಸಂಜೀತ್ ಸಾಂಗ್ ಇಷ್ಟ ಅವ್ರಿಗೆ, ಅದೊಂದು ಸಾಂಗ್ ಆಡಿ. ನಿನ್ನ ತನಕ ತಿಳಿಯದು ಪ್ರೇಮದ ಊರಿನ ದಾರಿ, ಕಂಡ ಹೊಡನೆ ಒಮ್ಮೆ ನಿನ್ನನ್ನೇ ನಡೆಯುವ ಹಾಸೆಯು ನಾ ಜೊತೆ ಸೇರಿ, ಅಲ್ಲಿ ಮೈಲಿಗಲ್ಲು ನಿಂತ ಹಾಗೆ ನೀನೇ ನಿಂತಿದ್ದೆ, ಇನ್ನು ಮುಂದೆ ಎಲ್ಲ ನೀನೇನೆ, ನಂದು ಅನ್ನೋದೆಲ್ಲ ನಿಂದೇನೆ, ಪ್ರೇಮ ಪ್ರೇಮ ನಿಂಗೆ ಪ್ರಣಾಮ, ನಾನಿನ್ನು ಮುಂದೆ ನಿಮ್ಮ ಗುಲಾಮ. ಸೂಪರ್ ಸೂಪರ್ ಸೂಪರ್. ಇಡೀ ಕುಟುಂಬದಲ್ಲೇ ನಿಮ್ಮ ಹಾಡುಗಾರಿಕೆ ಮುಖಾಂತರ ಎಲ್ಲರನ್ನೂ ಒಂಥರ ಜೀವಂತಿಯಾಗಿ ಇಟ್ಟಿದ್ದೀರಾ. ಆ ಜೀವಂತಿಕೆ ಸದಾ ಕಾಲ ಇರಲಿ, ನಿಮ್ಮ ಬದುಕಿಗೆ ಕೂಡ ಒಳಿತಾಗಲಿ. ನಮ್ಮ ಪ್ರೇಕ್ಷಕರು ಕೂಡ ಮತ್ತೊಮ್ಮೆ ನಿಮಗೆ ಅಲ್ಲಿ ಕೇಳ್ಕೊಳ್ಳೋದೇನು ಅಂತಂದರೆ, ರವಿಕುಮಾರ್ ಅವರ ಅಭಿರುಚಿಯನ್ನು ನೀವು ಕೂಡ ಪ್ರೋತ್ಸಾಹಿಸಿ. ನಾವಂತೂ ಭಾಳ ಖುಷಿಪಟ್ಟಿದ್ದೀವಿ. ನಾನು ಪದೇ ಪದೇ ಸ್ಟುಡಿಯೋ ಕರ್ಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಇವ್ರನ್ನ. ಇವರ ಇನ್ನೂ ಎತ್ತರದ ಜಾಗದಲ್ಲಿ ನಾವು ರವಿಕುಮಾರ್ ಅವ್ರನ್ನ ನೋಡೋಂಥದ್ದಾಗಲಿ, ಅವರ ಬದುಕಿನ ಭಾವನೆಗಳೆಲ್ಲ ಬೇಗ ನೀಗಲಿ ಅಂತ ಆಶಿಸ್ತಾ ಈ ವಿಡಿಯೋ ಮುಗಿಸ್ತೀನಿ. ರವಿಕುಮಾರ್ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಚೆಲುಗಿರಿ ಇದು ನಿಮ್ಮ ದನಿ.